ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಗೌಡ. ಭರತ್ ಗೌಡ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ನಾನು ಕೋರ್ತಾ ಇದ್ದೀನಿ. ಈ ಒಂದು 13ನೇ ದಿನ, ಚಾಲೆಂಜಿನ 13ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಅಂಡ್ ಬಿಗ್ ಸಲ್ಯೂಟ್. ಕನ್ಸಿಸ್ಟೆಂಟ್ ಆಗಿ 13 ದಿನ ಕನ್ಸಿಸ್ಟೆಂಟ್ ಆಗಿ ನಾವು ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡುವಂಥದ್ದಾಗ್ಲಿ ಅಥವಾ ಒಂದು ಟೈಮ್ ಟೇಬಲ್ ಅನ್ನ ಫಾಲೋ ಮಾಡೋದಂತಾಗ್ಲಿ ಬಹಳ ಕಷ್ಟ ಇರುತ್ತೆ. ನೀವೆಲ್ಲ ಈ ಒಂದು ಕೆಲಸವನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಅಂಡ್ ಅ ಬಿಗ್ ಸಲ್ಯೂಟ್ ಟು ಆಲ್ ಆಫ್ ಯು. ಓಕೆ, ಇವತ್ತು ನಾವು 13ನೇ ದಿನದ ಚಾಲೆಂಜಿನ ಪೇಪರ್ ಯಾವ್ದಪ್ಪ ಅಂತಂದ್ರೆ FDA ಕ್ವೆಶನ್ ಪೇಪರ್. ಲಾಸ್ಟ್ ಚಾಲೆಂಜ್ ಅಲ್ಲಿ FDA ಕ್ವೆಶನ್ ಪೇಪರ್ NHK ಮುಗ್ದಿತ್ತು. ಈ ಒಂದು ಕ್ಲಾಸ್ ನಲ್ಲಿ FDA ಪೇಪರ್ HK ರೀಜನ್ ಮಾಡ್ತಾ ಇದೀವಿ. ಹಾಗೆ ನಮಗೆ ಬಂದಿರುವಂತಹ ಮಾಹಿತಿ, FDA ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲ್ ಫಾರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬಲಿ ವೆನ್ಸ್ಡೇ ಆಗ್ಬೋದು. ಈ ವಾರದ ವೆನ್ಸ್ಡೇ FDA ಎಕ್ಸಾಮ್ ಕಾಲ್ ಫಾರ್ಮ್ ಆಗ್ಬೋದು. ಆಯ್ತಾ? ಯಾರೆಲ್ಲ FDA ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಕಮ್ಯುನಿಕೇಶನ್ ಪೇಪರ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಇನ್ನೊಂದು ಸಿಹಿ ಸುದ್ದಿ ಇಷ್ಟರಲ್ಲೇ ಬರುತ್ತೆ ನಿಮಗೆ. FDA ಎಕ್ಸಾಮ್ ಕಾಲ್ ಫಾರ್ಮ್ ಆಗುತ್ತೆ. FDA ಎಕ್ಸಾಮ್ HK ನಡೆಸಿದಂತಹ KEA ನಡೆಸಿದಂತಹ FDA HK ಕ್ವೆಶನ್ ಪೇಪರ್ ಇದು ಯಾವಾಗ ನಡೆದಿತ್ತು ಸರ್? 21ನೇ ತಾರೀಕು 12ನೇ ತಿಂಗಳು 2025ನೇ ಇಸ್ವಿ. 21st ಡಿಸೆಂಬರ್ 2025 ನಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಇದು. ಹಾಗೆ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಯಾರೆಲ್ಲ ಲ್ಯಾಂಡ್ ಸರ್ವೇಯರ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸುಮಾರಷ್ಟು ಜನ ನನ್ನ ಕೇಳ್ತಾ ಇದ್ರು, ಸರ್ ಲ್ಯಾಂಡ್ ಸರ್ವೇಯರ್ ಎಲ್ಲಿ ಚೆನ್ನಾಗಿದೆ, ಯಾವ ಕೋರ್ಸ್ ಅನ್ನ ತಗೊಳ್ಳೋದು ಸರ್ ಅಂತ. ನಾನೇ ಖುದ್ದಾಗಿ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅನ್ನುವಂತಹ ಟಾಪಿಕ್ ಅನ್ನ ಮಾಡಿದ್ದೀನಿ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿಯಲ್ಲಿ. ಸ್ಟೇಟ್ ಕ್ರಾಫ್ಟ್ STATECRAFT ಸ್ಟೇಟ್ ಕ್ರಾಫ್ಟ್ IAS ಅನ್ನುವಂತಹ ಆ್ಯಪ್ ಇದೆ. ಅದರಲ್ಲಿ ನೀವು ಈ ಒಂದು ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಈ ಒಂದು ಕೋರ್ಸ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ BGS 300 ಅನ್ನುವಂತಹ ಕೂಪನ್ ಅನ್ನ ನೀವೇನಾದ್ರೂ ಹಾಕ್ತು ಅಂದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ 300 ರೂಪೀಸ್ ಡಿಸ್ಕೌಂಟ್ ಸಿಗುವಂಥದ್ದು. 300 ರೂಪೀಸ್ ಡಿಸ್ಕೌಂಟ್ ನಿಮಗೆ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಆಯ್ತಾ? ಯಾರಿಗೆಲ್ಲ ಈ ಒಂದು ಕೋರ್ಸ್ ಬೇಕು, ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ಆಯ್ತಾ? ಹಾಗೆ ನನ್ನ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಆಗ್ಲೇ ಆಲ್ರೆಡಿ 600 ಅಡ್ಮಿಷನ್ಸ್ ನ ಹೊಸ್ತಿಲಲ್ಲಿ ಇರುವಂತಹ ಈ ಒಂದು ಕೋರ್ಸ್ 149 ರೂಪಾಯಿ. ನಾನು ಆಲ್ರೆಡಿ ಹೇಳಿರುವಂತೆ 15ನೇ ತಾರೀಕು ಈ ಒಂದು ಆಫರ್ ಎಂಡ್ ಆಗುತ್ತೆ. 149 ರೂಪಾಯಿಗೆ, ಕೇವಲ 149 ರೂಪಾಯಿಗಳಿಗೆ ಈ ಒಂದು ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ನಿಮಗೆ ಲಭ್ಯ ಆಗಿರುತ್ತೆ. ಯಾರಿಗೆಲ್ಲ ಬೇಕು ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ 8848188983 9742610526 ಹಾಗೆ 8197018701. ಆಯ್ತಾ? ಟೆಲಿಗ್ರಾಮ್ ಅಲ್ಲಿ ಈ ಒಂದು PDF ನಾನೇನು ಸಾಲ್ವ್ ಮಾಡ್ತಾ ಇದ್ದೀನಲ್ವಾ, ಈ ಒಂದು PDF ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ನೀವು ಈ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ? ಇವಾಗ ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗೋಣ. 36ನೇ ಪ್ರಶ್ನೆಯಿಂದ ಇಂಗ್ಲಿಷ್ ಶುರುವಾಗುತ್ತೆ. ಚೂಸ್ ದಿ ರೈಟ್ ಕಂಜಂಕ್ಷನ್ ಫಾರ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ರೈಟ್ ಕಂಜಂಕ್ಷನ್ ಅನ್ನ ನಾವು ಚೂಸ್ ಮಾಡಬೇಕು. ಯಾವ ಕಂಜಂಕ್ಷನ್ ಅನ್ನ ಚೂಸ್ ಮಾಡಬೇಕು ಸರ್? ಫಸ್ಟ್ ಆಫ್ ಆಲ್, ಕಂಜಂಕ್ಷನ್ ಅಂದ್ರೆ ಏನು ಸರ್? ಕಂಜಂಕ್ಷನ್ ಅಂದ್ರೆ ಇಂಗ್ಲಿಷ್ ಗ್ರಾಮರ್ ನ ಗ್ಲೂ ಅಂತ ಹೇಳಿದ್ದೆ ನಾನು, ಗಮ್ ಅಂತ. ಕಂಜಂಕ್ಷನ್ ಅಂದ್ರೆ ಏನು? ಗಮ್. ಗಮ್ ಏನ್ ಮಾಡುತ್ತೆ ಸರ್? ಎರಡು ವಸ್ತುಗಳನ್ನ ಅಂಟಿಸುತ್ತೆ ಗಮ್. ಎರಡು ವಸ್ತುಗಳನ್ನ ಅಂಟಿಸಕ್ಕೆ ನಾವು ಯೂಸ್ ಮಾಡುವಂತದ್ದು ಗಮ್. ಅದೇ ರೀತಿ ಇಂಗ್ಲಿಷ್ ನ ಗ್ರಾಮರ್ ನಲ್ಲಿ ಎರಡು ವಾಕ್ಯಗಳನ್ನ, ಎರಡು ಸೆಂಟೆನ್ಸ್ ಗಳನ್ನ ಅಥವಾ ಎರಡು ವಾಕ್ಯಗಳನ್ನ ಅಥವಾ ಎರಡು ಪದಗಳನ್ನ ಅಂಟಿಸುವಂತದ್ದು, ಜೋಡಿಸುವಂತಹ ಪದಗಳನ್ನ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸರ್, ಒಂದು ಎಕ್ಸಾಂಪಲ್: he is good, he is smart, he is good and smart. he is tall, he is handsome, he is tall and handsome. ನನ್ನ ಬಗ್ಗೆ ಹೇಳ್ತಾ ಇಲ್ಲ, he is tall and handsome ಅನ್ನುವಂಥದ್ದು. and ಅನ್ನುವಂಥದ್ದೇನು? ಕಂಜಂಕ್ಷನ್. ಆಯ್ತಾ? ಐ ವಿಲ್ ಪೇ ದ ಮನಿ ಡ್ಯಾಶ್ ಯು ಫಿನಿಶ್ ದ ವರ್ಕ್. ಇಲ್ಲಿ ಬರ್ತಾ ಇರುವಂತಹ ಕಂಜಂಕ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವ ಕಂಜಂಕ್ಷನ್ ಬರುತ್ತೆ ಇಲ್ಲಿ? ಯಾವ ಕಂಜಂಕ್ಷನ್ ಬರುತ್ತೆ ನೋಡಿ. ಇಲ್ಲಿ ಬಳಕೆ ಆಗ್ತಾ ಇರುವಂತದ್ದು ಕಂಡೀಷನಲ್ ಕ್ಲಾಸ್. ಅಂದ್ರೆ ನೀನ್ ಕೆಲಸ ಮುಗಿದ್ರೆ ನಾನು ದುಡ್ಡು ಕೊಡ್ತೀನಿ ನಿನ್ಗೆ ಅಂತ. ಕಂಡೀಷನಲ್ ಕ್ಲಾಸ್ ಬಂದಾಗ ನಾನು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅನ್ನ ಯೂಸ್ ಮಾಡಬೇಕು. ಒಂದು ವೇಳೆ ಕಂಡೀಷನ್ ಇದ್ರೆ, ಇಫ್ ಯು ಕಮ್ ಐ ವಿಲ್ ಆಲ್ಸೋ ಕಮ್. ನೀವು ಬಂದ್ರೆ ನಾನು ಬರ್ತೀನಿ. ಇಫ್ ದಿಸ್ ವಿಡಿಯೋ ಇಸ್ ಹೆಲ್ಪಿಂಗ್ ಯು ಐ ವಿಲ್ ಮೇಕ್ ಮೋರ್ ವಿಡಿಯೋಸ್.
ಇಫ್ ದಿಸ್ ಚಾಲೆಂಜ್ ಇಸ್ ಕೀಪಿಂಗ್ ಯು ಕನ್ಸಿಸ್ಟೆಂಟ್ ಐ ವಿಲ್ ಮೇಕ್ ಮೋರ್ ವಿಡಿಯೋಸ್. ಅಂದರೆ ನಿಮಗೆ ಈ ಒಂದು ವಿಡಿಯೋಗಳು ಹೆಲ್ಪ್ ಆಗ್ತಿದ್ರೆ ನಾನು ಈ ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತೀನಿ ಅನ್ನುವಂಥದ್ದು. ಆಗಿದ್ರೆ ಅನ್ನುವಂತಹ ಕಂಡೀಷನ್ ಬರುತ್ತಲ್ವಾ, ಅವಾಗ ಬಳಸುವಂತಹ ಕಂಜಂಕ್ಷನ್ ಯಾವುದು? ಇಫ್ ಅನ್ನುವಂತಹ ಕಂಜಂಕ್ಷನ್. ಐ ವಿಲ್ ಪೇ ದ ಮನಿ ಇಫ್ ಯು ಫಿನಿಶ್ ದ ವರ್ಕ್. ನೀನೇನಾದರೂ ಕೆಲಸ ಮುಗಿಸಿದ್ರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ ಎನ್ನುವಂಥದ್ದು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋಣ. ಚೂಸ್ ದಿ ಸೂಟಬಲ್ ಇಂಟರ್ಜಂಕ್ಷನ್ ಫಾರ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಅಂಡ್ ಶೇಡ್. ಸೊ ಇಂಟರ್ಜಂಕ್ಷನ್ ಅನ್ನ ನಾವು ಬಳಸಬೇಕು. ಇಂಟರ್ಜಂಕ್ಷನ್ ಅಂದ್ರೆ ಏನು ಸರ್? ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದ. ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದಕ್ಕೆ ನಾವೇನಂತೀವಿ? ಇಂಟರ್ಜಂಕ್ಷನ್ ಅಂತ ಕರಿತೀವಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲೇ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಗ್ರಾಮರ್ ಕ್ಲಾಸಸ್ ಅಲ್ಲಿ ನಾನು ಫಸ್ಟ್ ಟಾಪಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಮಾಡಬೇಕಾದ್ರೆ ಕಂಜಂಕ್ಷನ್, ಇಂಟರ್ಜಂಕ್ಷನ್ ಇವೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಸೊ ಇಂಟರ್ಜಂಕ್ಷನ್ ಅನ್ನುವಂಥದ್ದು ಭಾವನೆಯನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಪದಗಳಿಗೆ ನಾವು ಇಂಟರ್ಜಂಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವ ಇಂಟರ್ಜಂಕ್ಷನ್, ಯಾವ ಭಾವನೆ ಬರುತ್ತೆ? ಸಮಥಿಂಗ್ ಬಿಟ್ ಮೀ, ಏನೋ ಕಚ್ತು. ಸೊ ಆ ಪೇನ್ ಇಂದ ಬರುವಂತಹ ಒಂದು ನೋವನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಭಾವನೆ, ನೋವನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಪದ ಯಾವುದು? ಔಚ್. ಔಚ್ ಅಂತ. ಔಚ್, ಸಮಥಿಂಗ್ ಬಿಟ್ ಮೀ, ಪಾ ಏನೋ ಕಚ್ತು ಅಂತೀವಲ್ವಾ, ಔಚ್. ಸೊ ಔಚ್ ಅನ್ನುವಂಥದ್ದು ಪೇನ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅಮೇಝಿಂಗ್ ಅನ್ನುವಂಥದ್ದು ಏನನ್ನ ಎಕ್ಸ್ಪ್ರೆಸ್ ಮಾಡುತ್ತೆ? ಸರ್ಪ್ರೈಸ್ ಅನ್ನ. ವಾವ್ ಅಂತೀವಲ್ವಾ, ಅಮೇಝಿಂಗ್, ವಾವ್ ಅಂತ. ಸೊ ಅಮೇಝಿಂಗ್, ವಾವ್ ಅನ್ನುವಂಥದ್ದು ಏನನ್ನ ಎಕ್ಸ್ಪ್ರೆಸ್ ಮಾಡುತ್ತೆ? ಸರ್ಪ್ರೈಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸರ್ಪ್ರೈಸ್ ಅನ್ನ. ಬ್ರಾವೋ ಅಂದ್ರೆ ಶಬಾಷ್ ಅಂತ ಹೇಳುವಂಥದ್ದು, ಹೊಗಳಿಕೆಯನ್ನ, ಕಾಂಪ್ಲಿಮೆಂಟ್ ಅನ್ನ ಮಾಡುವಂಥದ್ದು. ಏನ್ ಮಾಡೋದು? ಕಾಂಪ್ಲಿಮೆಂಟ್ ಮಾಡುವಂಥದ್ದು. ನೋಡಿ, ಐ ಬರ್ಬೇಕಿಲ್ಲಿ. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಸಾಲ್ವ್ ಮಾಡಿದಾಗ ಕಾಂಪ್ಲಿಮೆಂಟ್ ಮತ್ತು ಕಾಂಪ್ಲಿಮೆಂಟ್ ಹೋಮೋನಿಮ್ಸು. ಒಂದು ವೇಳೆ ಈ ಬಂತು ಅಂದ್ರೆ ಅದು ಬೇರೆ ಮೀನಿಂಗು. ಹಿಂದಿನ ವಿಡಿಯೋಗಳಲ್ಲಿ ಮಾಡಿದೀನಿ ನಾನು, ವೊಕ್ಯಾಬ್ಯುಲರಿ ನೋಡ್ಕೊಂಡು ಬನ್ನಿ ಇನ್ನೊಂದ್ಸರಿ, ಆಯ್ತಾ? ಈ ಕಾಂಪ್ಲಿಮೆಂಟ್ ಬೇರೆ, ಈ ಕಾಂಪ್ಲಿಮೆಂಟ್ ಬೇರೆ. ಈ ಕಾಂಪ್ಲಿಮೆಂಟ್ ಅಂದ್ರೆ ಹೊಗಳಿಕೆ, ಆ ಕಾಂಪ್ಲಿಮೆಂಟ್ ಅಂದ್ರೆ ಈ ಬಂತು ಅಂದ್ರೆ ಏನು ಕಾಂಪ್ಲಿಮೆಂಟ್ ಅಂದ್ರೆ ಆಡ್ ಮಾಡು ಅಂತ. ಇಟ್ ಕಾಂಪ್ಲಿಮೆಂಟ್ಸ್ ಯುವರ್ ಬ್ಯೂಟಿ. ನಿನ್ನ ಬ್ಯೂಟಿಗೆ ಒಂದು ಚುಕ್ಕಿಯನ್ನ ಇಟ್ಟಾಗ, ಒಂದು ಚುಕ್ಕಿಯನ್ನ ಇಟ್ಟರೆ ನಿನ್ನ ಬ್ಯೂಟಿಗೆ ಇನ್ನೂ ಕಾಂಪ್ಲಿಮೆಂಟ್ ಮಾಡಿ, ಇನ್ನ ಆಡ್ ಮಾಡುತ್ತೆ ಅಂತ. ಅದು ಈ. ಐ ಬಂದ್ರೆ ಹೊಗಳಿಕೆ. ಹಾ ಅನ್ನೋದು ಕೋಪ ಬಂದಾಗ, ಆಂಗರ್ ಅನ್ನ ವ್ಯಕ್ತಪಡಿಸುವಂತಹ ಪದವನ್ನ ನಾವು ಅಂತ ಕರಿತೀವಿ. ಅನ್ನುವಂಥ ಮಾತಾಡ್ಬೇಡ ನನ್ನ ಹತ್ರ ಅಂತ. ಸೊ ಕೋಪವನ್ನ ತೋರಿಸುವಂತಹ ಪದ ಆರ್ಗಂತೀವಿ. ಔಚ್ ಅಂದ್ರೆ ಪೇನ್, ಅಮೇಝಿಂಗ್ ಅಂದ್ರೆ ಸರ್ಪ್ರೈಸ್, ಬ್ರಾವೋ ಅಂದ್ರೆ ಕಾಂಪ್ಲಿಮೆಂಟ್, ಅಂದ್ರೆ ಆಂಗರ್. ಸೊ ಇವೆಲ್ಲ ಏನು? ಇವೆಲ್ಲ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದಗಳು. ಹಾಗಾದ್ರೆ ಇಲ್ಲಿ ಬರಬೇಕಾಗಿರುವಂಥದ್ದು ಔಚ್ ಅನ್ನುವಂಥದ್ದು ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಹೇಳೋಣ. ಮುಂದಿನ ಪ್ರಶ್ನೆಯನ್ನ ರೀಡ್ ದ ಸೆಂಟೆನ್ಸ್ ಅಂಡ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಫಾರ್ ದಿ ಅಂಡರ್ಲೈನ್ಡ್ ಇಡಿಯಮ್ಸ್. ವೊಕ್ಯಾಬ್ಯುಲರಿ ಸೆಕ್ಷನ್. ಸೊ ಎಣ್ಸ್ಕೊಂತಾ ಹೋಗೋಣ ಎಷ್ಟು ವೊಕ್ಯಾಬ್ಯುಲರಿ ಕ್ವೆಶನ್ಸ್ ಬಂದಿದ್ದಾವೆ ಅಂತ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 2 ಕ್ವೆಶನ್ ಆಯ್ತು. ವೊಕ್ಯಾಬ್ಯುಲರಿಯಲ್ಲಿ ಇವಾಗ ಇದು ಮೊದಲನೇ ಪ್ರಶ್ನೆ, ಇದು 2ನೇ ಪ್ರಶ್ನೆ. ವೊಕ್ಯಾಬ್ಯುಲರಿಯಲ್ಲಿ 2 ಪ್ರಶ್ನೆಗಳು ಬ್ಯಾಕ್ ಟು ಬ್ಯಾಕ್. ಸೊ ಕ್ರೈ ಫಾರ್ ದ ಮೂನ್ ಅನ್ನುವಂಥದ್ದು, lavish spending on marriages has forced the poor to imitate the rich. As a result, the poor people cry for the moon ಅಂತ ಅಂದ್ರೆ ಏನರ್ಥ? ಸೊ ಇವಾಗ ಮದುವೆಗೆ ತುಂಬಾ ದುಬಾರಿಯಾಗಿ ಮದುವೆ ಮಾಡ್ಕೊಳ್ಳುವಂಥದ್ದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಬಡವರು ಏನ್ ಮಾಡ್ತಾರೆ, ಬಡವರು ಕೂಡ ಶ್ರೀಮಂತರನ್ನ ಇಮಿಟೇಟ್ ಮಾಡಕ್ಕೆ, ಕಾಪಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಕಾರಣದಿಂದಾಗಿ ಏನಾಗ್ತಿದೆ? ದ ಪೂರ್ ಪೀಪಲ್ ಕ್ರೈ ಫಾರ್ ದ ಮೂನ್ ಅಂದ್ರೆ ಆಗದೇ ಇರುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತ. ಸೊ ನನ್ಗೆ ಮೂನ್ ಬೇಕು ಅಂದ್ರೆ, ಸೊ ನನ್ಗೆ ಮೂನ್ ಬೇಕು, ನನ್ಗೆ ಮೂನ್ ಬೇಕು ಅಂತ ಅಳ್ತಿದ್ರೆ ಏನಾಗುತ್ತೆ? ಇಟ್ ಈಸ್ ಇಂಪಾಸಿಬಲ್ ಟು ಗೆಟ್ ದ ಮೂನ್. ಆ ಮೂನ್, ಚಂದ್ರನನ್ನ ತಗೊಂಬಂದು ಕೊಡಕ್ಕಾಗುತ್ತಾ? ಈ ಲವ್ ಗಿವ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀರಾ, ನಿನ್ಗೋಸ್ಕರ ನಾನು ಚಂದ್ರನು ಬೇಕಾದ್ರೆ ತಗೊಂಬಂದು ಕೊಟ್ಬಿಡ್ತೀನಿ ಅಂತ. ತಂದ್ಕೊಡಿ ಅನ್ನಿ, ತಂದ್ಕೊಡಕ್ಕಾಗತ್ತಾ? ಇಟ್ ಈಸ್ ಇಂಪಾಸಿಬಲ್. ಸೊ ದ ಪೋರ್ ವಿಶ್ ಫಾರ್ ದಿ ಇಂಪಾಸಿಬಲ್. ಸೊ ಚಂದ್ರನನ್ನ ನೋಡ್ಕೊಂಡು ಸುಮ್ಮನೆ ಅಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಇಟ್ ಈಸ್ ಇಂಪಾಸಿಬಲ್ ಅನ್ನುವಂಥದ್ದು. ಆಯ್ತಾ? ಆಮೇಲೆ ಇನ್ನೊಂದು ಪ್ರಶ್ನೆ, ಸೇಮ್ ಅಂಡರ್ಲೈನ್ಡ್ ಇಡಿಯಂಗೆ ನಾನು ಸರಿಯಾದ ಮೀನಿಂಗ್ ಅನ್ನ ಕೊಡಬೇಕು. ಮೀನಿಂಗ್ ಆಫ್ ದಿ ಇಡಿಯಂ, ನುಡಿಗಟ್ಟಿನ ಅರ್ಥವನ್ನ ಕೇಳಿದ್ದಾರೆ. ಸೊ ಐ ಮೆಟ್ ಅ ಮ್ಯಾನ್ ಹೂ ಕ್ಲೇಮ್ ಟು ಹ್ಯಾವ್ ಬ್ಲೂ ಬ್ಲಡ್ ಬಟ್ ಹಿಸ್ ಕಂಡಕ್ಟ್ ವಾಸ್ ರೂಡ್ ಅಂಡ್ ಮೀನ್ ಅಂತ ಹೇಳ್ತಾ ಇದ್ದಾರೆ.
ಸೊ ನಾನು ಒಬ್ಬ ಮನುಷ್ಯನನ್ನ, ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡಿದೆ, ಅವನು ಬ್ಲೂ ಬ್ಲಡ್ ಅಂತೆ, ಆದ್ರೆ ಅವನು ಸರಿನೇ ಇಲ್ಲ, ಅವನು ಸಿಕ್ಕಾಪಟ್ಟೆ ರೂಡ್, ಅಂದ್ರೆ ಬೇಕಾಬಿಟ್ಟಿ ಮಾತಾಡ್ತಾನೆ, ಸಿಕ್ಕಾಪಟ್ಟೆ, ಮತ್ತೆ ರೂಡ್ ಅಂಡ್ ಮೀನ್, ಬೇಕಾದಂಗೆ ಮಾತಾಡುವಂಥದ್ದು. ಆಯ್ತಾ? ಜಸ್ಟ್ ಸೆಕೆಂಡ್. ಓಕೆ, ಸೊ ಬ್ಲೂ ಬ್ಲಡ್ ಅಂದ್ರೆ ಏನು? ಬ್ಲೂ ಬ್ಲಡ್ ಅಂತಂದ್ರೆ ಇಟ್ ಈಸ್ ಈ ವಾಸ್ ಅನ್ ಆರಿಸ್ಟೋಕ್ರಾಟ್ ಅಂತ. ಅಂದ್ರೆ ಆರಿಸ್ಟೋಕ್ರಾಟ್ ಅಂದ್ರೆ ಏನು? ರೂಲಿಂಗ್ ಕ್ಲಾಸ್ ಅಂತ. ಸೊ ರೂಲಿಂಗ್ ಕ್ಲಾಸ್ ಅಂದ್ರೆ ಆಳ್ವಿಕೆಯನ್ನ ನಡೆಸುವಂತವ್ರು, ಆಳ್ವಿಕೆಯನ್ನ ನಡೆಸುವಂತವ್ರಿಗೆ ನಾವು ಆರಿಸ್ಟೋಕ್ರಾಟ್ ಅಂತೀವಿ. ಸೊ ಆಪ್ಷನ್ಗಳನ್ನ ನೋಡಿ. ದ ಬ್ಲಡ್ ವಾಸ್ ಬ್ಲೂ, ಅವ್ನ ರಕ್ತ ಬ್ಲೂ ಕಲರ್ ಇರುತ್ತಾ? ಅವ್ನಿಗೇನು ಬ್ಲೂ ಬೇಬಿ ಸಿಂಡ್ರೋಮ್ ಇರ್ತದ? ಇರಲ್ಲ. ಬ್ಲಡ್ ವಾಸ್ ಬ್ಲೂ ಅನ್ನುವಂಥದ್ದು ತಪ್ಪು. ಬ್ಲೂ ಬ್ಲಡ್ ಅನ್ನ ಇಷ್ಟಪಡ್ತಿದ್ನ? ನೋ, ಹಿ ವಾಸ್ ಫ್ರಮ್ ಇಂಗ್ಲೆಂಡ್. ಇಂಗ್ಲೆಂಡ್ ಇದ್ರೆ ಬಿಳಿಯ ಅನ್ಬೇಕಿತ್ತು, ನಾಟ್ ರೇಸಿಸಮ್. ಸೊ ಬಿಳಿಯ ಅಂತೀವಿ ನಾವು ಯೂಶಲಿ ಆಡ್ ಭಾಷೆಯಲ್ಲಿ. ಇಂಗ್ಲೆಂಡಿಂದ ಕೆಂಚ ಕೆಂಚಿ ಅಂತೀವಲ್ವಾ, ಅದಕ್ಕೆ ಬ್ಲೂ ಬ್ಲಡ್ ಯಾಕಂತೀವಿ? ಸೊ ಈ ವಾಸ್ ಅನ್ ಆರಿಸ್ಟೋಕ್ರಾಟ್. ಓಕೆ, ಸೊ ಈ ವಾಸ್ ಅನ್ ಆರಿಸ್ಟೋಕ್ರಾಟ್ ಅಂದ್ರೆ ರೂಲಿಂಗ್ ಕ್ಲಾಸ್ ಇಂದ ಬಂದವನು, ಅಂದ್ರೆ ಬಹಳ ಬಹಳ ಶ್ರೀಮಂತ ಅಂತ. ಆರಿಸ್ಟೋಕ್ರಾಟ್ ಅಂದ್ರೆ ಏನು? ರೂಲಿಂಗ್ ಕ್ಲಾಸ್ ಇಂದ ಬರೋನು, ಅಂದ್ರೆ ಆಳ್ವಿಕೆಯಿಂದ ಮಾಡೋ ರಾಜವಂಶದವನು ಆರಿಸ್ಟೋಕ್ರಾಟ್. ಮುಂದಿನ ಪ್ರಶ್ನೆ ನೋಡೋಣ. ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಆಲ್ಟರ್ನೇಟಿವ್ಸ್ ಗಿವನ್ ಬಿಲೋ ಟು ಕಂಪ್ಲೀಟ್ ದ ವರ್ಡ್ ಬೈ ಆಡಿಂಗ್ ದ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅನ್ನ ಆಡ್ ಮಾಡಬೇಕು. ಸರ್ ರಿಪೇರ್ ನೋಡಿ, ಸ್ಪೆಲ್ಲಿಂಗು ನೋಡಿ ಸರ್. ರಿಪೇರ್ ಅನ್ನುವಂಥದ್ದು, ರಿಪೇರಬಲ್ ಅಂತ ಅಂದ್ರೆ ರಿಪೇರ್ ಮಾಡಬಹುದಾದಂಥದ್ದು. ಇರ್ರಿಪೇರ್ ಅಂತೀವಿ. ಡಿಸ್ರಿಪೇರ್ ಅನ್ನಲ್ಲ, ಇನ್ ರಿಪೇರ್ ಅನ್ನಲ್ಲ, ಮಿಸ್ ರಿಪೇರ್ ಅನ್ನಲ್ಲ, ಇರ್ರಿಪೇರಬಲ್ ಅಂತ ಕರಿತೀವಿ. ಸರಿ, ಹೇಗೆ ಸರ್ ನಾವು ಇದನ್ನೆಲ್ಲ ನೆನ್ಪಿಟ್ಕೋಬೇಕು? ಆಯ್ತಾ? ಇರ್ರಿಪೇರಬಲ್ ನೆನ್ಪಿಟ್ಕೋಬೇಕು, ರಿಪೇರಬಲ್, ಇರ್ರಿಪೇರಬಲ್. ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ವೊಕ್ಯಾಬುಲರಿಯಲ್ಲಿ ಆಲ್ರೆಡಿ 3 ಪ್ರಶ್ನೆ. 3ನೇ ಪ್ರಶ್ನೆ ವೊಕ್ಯಾಬುಲರಿಯಲ್ಲಿ ಎಣಿಸ್ತಣ ಎಷ್ಟು ಬರುತ್ತೆ ಅಂತ. ಇದು ಕೂಡ ವೊಕ್ಯಾಬುಲರಿಗೆ ಪ್ರಶ್ನೆ. 4ನೇ ಪ್ರಶ್ನೆ ವೊಕ್ಯಾಬಲ್ಲಿ 4ನೇ ಪ್ರಶ್ನೆ ಇದು ಸಫಿಕ್ಸ್. ಸೊ ರಿಪೇರ್ ಅನ್ನುವಂಥದ್ದು ರಿಪೇರಬಲ್ ಅಂದಾಗ ಈ ರೀತಿ REPARA ಅಂತ ಬರ್ತದೆ. ಸೊ ನಿಮ್ಗೆ ಬೇಕಂತ ಏನ್ ಮಾಡ್ತಾರೆ? IRR EPAIRABLE ಅಂತ. ಇರ್ ಕರೆಕ್ಟು, ರಿಪೇರ್ ಕರೆಕ್ಟು, ಏಬಲ್ ಕರೆಕ್ಟು. ಸೊ ಇದನ್ನ ಕರೆಕ್ಟ್ ಅಂತ ಅಂತೀವಿ, ಬಟ್ ಸ್ಪೆಲ್ಲಿಂಗ್ ತಪ್ಪಿದೆ ಇದರಲ್ಲಿ. ಸೊ ಸ್ಪೆಲ್ಲಿಂಗ್ ಚೆಕ್ ಅನ್ನ ನೋಡ್ಕೊಳ್ಳಿ, ಸ್ಪೆಲ್ಲಿಂಗ್ ಅನ್ನ ನೋಡ್ಕೊಳ್ಳಿ ಒಂದ್ಸರಿ ಇದನ್ನ. ಆಯ್ತಾ? ಮುಂದಿನ ಪ್ರಶ್ನೆ, ಕೇರಳ ಆಸ್ ಮೆನಿ ಪಿಕ್ಚರ್ ಡ್ಯಾಶ್ ಲ್ಯಾಂಡ್ಸ್ಕೇಪ್. ಇದು ಕೂಡ ವೊಕ್ಯಾಬುಲರಿಗೆ ಬಂದ ಪ್ರಶ್ನೆ. ಸಫಿಕ್ಸ್ ಅನ್ನ ಆಡ್ ಮಾಡಬೇಕು. ಪಿಕ್ಚರಿಸ್ಕ್ ಅಂತೀವ, ಪಿಕ್ಚರಿಶ್ ಅಂತೀವ, ಪಿಕ್ಚರಸ್ ಅಂತೀವ, ಪಿಕ್ಚರ್ಫುಲ್ ಅಂತೀವ? ಪಿಕ್ಚರಿಸ್ಕ್ ಅಂತೀವಿ. ಪಿಕ್ಚರೆಸ್ಕ್ ಲ್ಯಾಂಡ್ಸ್ಕೇಪ್ ಅಂದ್ರೆ ರಮಣೀಯ ಸ್ಥಳಗಳು. ಸೊ ರಮಣೀಯ ಸ್ಥಳಗಳಿಗೆ ನಾವು ಪಿಕ್ಚರಿಸ್ಕ್ ಲ್ಯಾಂಡ್ಸ್ಕೇಪ್ಸ್ ಅಂತ ಕರಿತೀವಿ. ಸೊ ತುಂಬಾ ಆಕರ್ಷಕವಾಗಿದೆ ಅಂದ್ರೆ ಪಿಕ್ಚರ್ ಅನ್ನ ತಗೊಳ್ಳೋಕೆ ಯೋಗ್ಯವಾಗಿದ್ದಾವೆ ಅಂತ. ಆಯ್ತಾ? ಪಿಕ್ಚರ್ ಅನ್ನ ತಗೊಳ್ಳೋದಕ್ಕೆ ಯೋಗ್ಯವಾಗಿರುವಂತಹ ಲ್ಯಾಂಡ್ಸ್ಕೇಪ್ಗಳಿದಾವೆ, ಅಲ್ಲಿ ಒಂದು ಪ್ರದೇಶಗಳಿದಾವೆ ಅನ್ನುವಂಥದ್ದಕ್ಕೆ ಪಿಕ್ಚರಿಸ್ಕ್ ಅಂತ ಕರಿತೀವಿ. ಆಯ್ತಾ? ಎಸ್. ಸೊ ಕೇರ್ಫುಲ್ ಅಂತೀವಿ. ಫುಲ್ಗೆ ಒಂದು ಎಕ್ಸಾಂಪಲ್ ಕೇರ್ಫುಲ್. ಆಮೇಲೆ ಇಶ್ಗೆ ಏನಾದ್ರು ಹೇಳಿ. ಲೈಟಿಶ್. ಆಯ್ತಾ? ಲೈಟಿಶ್ ಅಂದ್ರೆ ತುಂಬಾ ಫೇಂಟ್ ಆಗಿರುವಂಥದ್ದು. ಸೊ OUS ಗೆ ಏನಂತೀವಿ? ಪಾಪ್ಯುಲಸ್. ತುಂಬಾ ಜನಜಂಗುಳಿ ಇರುವಂಥದ್ದು ಪಾಪ್ಯುಲಸ್. ಆಯ್ತಾ? ಕೇರ್ಫುಲ್, ಲೈಟಿಶ್, ಪಿಕ್ಚರಿಸ್ಕ್. ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋಣ. ಸೊ ಟೆನ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ನೋಡಿ. ಟೆನ್ಸ್ ಮೇಲೆ ಒಂದು ಪ್ರಶ್ನೆ. ಆಯ್ತಾ? ಟೆನ್ಸ್ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಏನಿದು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಯಾವುದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ? ಸರ್ ಪ್ರೆಸೆಂಟ್ ಟೆನ್ಸ್ ಬರ್ಬೇಕಂದ್ರೆ ಏನ್ ಸರ್? ಆಸ್ ಇರಬೇಕು ಅಥವಾ ಹ್ಯಾವ್ ಇರಬೇಕು. ನೋಡ್ಕೊಳ್ಳಿ ಸರ್, ಹ್ಯಾಸ್ ಮತ್ತೆ ಹ್ಯಾವ್ ಎಲ್ಲಿದೆ ಅಂತ. ಆಡ್ ಇದೆ ತಪ್ಪು, ಹ್ಯಾಡ್ ಇದೆ ತಪ್ಪು. ಪ್ರೆಸೆಂಟ್ ಅಂದ್ರೆ ಹ್ಯಾಸ್ ಹ್ಯಾವ್ ಬರಬೇಕು. ಸೊ ಇಲ್ಲಿ ನೋಡಿ, ಹ್ಯಾವ್ ಇದೆಯಾ?
ಹ್ಯಾವ್ ಇದೆ. ಪರ್ಫೆಕ್ಟ್ ಇದ್ರೆ ಏನ್ ಸರ್? ಪರ್ಫೆಕ್ಟ್ ಇತ್ತು ಅಂದ್ರೆ ವರ್ಬ್ 3 ಫಾರ್ಮು. ಅಂದ್ರೆ ಮಾಪ್ ಇದ್ರೆ ಮಾಪ್ಡ್ ಬರಬೇಕು. ಮಾಪಿಂಗ್ ING ಫಾರ್ಮ್ ಬರಬಾರ್ದು ಸರ್. ING ಬಂದ್ರೆ ಅದು ವರ್ಬ್ 4 ಫಾರ್ಮು, ವರ್ಬ್ 4ನೇ ಫಾರ್ಮ್ ಆಗ್ಬಿಡುತ್ತೆ. ಬರಬಾರ್ದು ING ಫಾರ್ಮು. ಇವೆಲ್ಲ ಬಿಟ್ಟಾಕಿ. ವರ್ಬ್ 3 ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರಬೇಕು. ಮಾಪಿಂಗ್ ಅಂದ್ರೆ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಹಾಗಾಗಿ ಹ್ಯಾವ್ ಮಾಪ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ, ಆಪ್ಷನ್ 2. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಸ್ಟ್ರಕ್ಚರ್ ಹೇಗಿರ್ಬೇಕು ಸರ್ ಅಂತಂದ್ರೆ, ಹ್ಯಾಸ್ ಅಥವಾ ಹ್ಯಾವ್ ಬಂದು ಹ್ಯಾವ್ ಬಂದು ಇದರ ಜೊತೆಗೆ ವರ್ಬ್ 3 ಫಾರ್ಮ್ ಬರಬೇಕು. ಈ ತರ ಬಂದಾಗ ಇದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ನೋಡಿ, ಹ್ಯಾವ್ ಇದೆ, ಮಾಪ್ಡ್ ಇದೆ, ಮುಗೀತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆಯ್ತಾ? ಮುಂದಿನ ಪ್ರಶ್ನೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಬಂದಿದೆ ಈ ಒಂದು ಪ್ರಶ್ನೆಯನ್ನ ನೋಡಿ ಸಾಲ್ವ್ ಮಾಡಿ. ಆನ್ಸರ್ ಹಾಕಿ ಕಮೆಂಟ್ ಅಲ್ಲಿ. ನೀದರ್ ನರೇನ್ ನಾರ್ ವಾಸಿಂ ಡ್ಯಾಶ್ ಕಂಪ್ಲೀಟೆಡ್ ದ ಟಾಸ್ಕ್. 2 ಸಬ್ಜೆಕ್ಟ್ಗಳು. ನರೇನ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್, ವಾಸಿಂ ಅನ್ನುವಂಥದ್ದು 2ನೇ ಸಬ್ಜೆಕ್ಟ್. 2 ಸಬ್ಜೆಕ್ಟ್ಗಳನ್ನ ನನ್ನ ನೀದರ್ ನಾರ್ ಅನ್ನುವಂತಹ ಪದಗಳನ್ನ ಏನಾದ್ರೂ ಜಾಯಿನ್ ಆದ್ರೆ, ಅಥವಾ ಈದರ್ ಆರ್ ಅನ್ನ ಜಾಯಿನ್ ಆದ್ರೆ, ಅಥವಾ ನಾಟ್ ಓನ್ಲಿ ಬಟ್ ಆಲ್ಸೋ, ಇವನ್ನೆಲ್ಲ ನಾನು ಏನಂತೀವಿ? ಕೋರಿಲೇಟಿಂಗ್ ಕಂಜಂಕ್ಷನ್ ಅಂತ ಕರಿತೀನಿ. ಇವೆಲ್ಲ ಬಿಟ್ಟಾಕಿ, ತಲೆ ಕೆಡ್ಸ್ಕೊಬೇಡಿ ಟೆಕ್ನಿಕಲ್ಗೆ. ನಾಟ್ ಓನ್ಲಿ ಬಟ್ ಆಲ್ಸೋ, ನನ್ನ 2 ಸಬ್ಜೆಕ್ಟ್ಗಳು ಇಂತಹ ಪದಗಳ ಜೊತೆಗೆ ಜೋಡಣೆ ಆಗಿದ್ರೆ, ಈದರ್ ಆರ್, ನೀದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ಅವಾಗ ನನ್ನ ವರ್ಬ್ ಏನಾಗಬೇಕು? ನನ್ನ ಕ್ರಿಯಾಪದ 2ನೇ ಸಬ್ಜೆಕ್ಟ್ಗೆ ಮ್ಯಾಚ್ ಆಗಬೇಕು. ಇದನ್ನ ಪ್ರಾಕ್ಸಿಮಿಟಿ ರೂಲ್ ಅಂತ ಕರಿತೀವಿ. ವಾಸಿಂ ಅನ್ನುವಂಥದ್ದು ಏನಪ್ಪಾ? ವಾಸಿಂ ಏಕವಚನ. ವಾಸಿಂ ಅನ್ನೋನು ಒಬ್ಬ ಪರ್ಸನ್. ಹಾಗಾಗಿ ಏಕವಚನದ ವರ್ಬ್ ಬರಬೇಕು. ಏಕವಚನದ ವರ್ಬ್ ಯಾವ್ದಿದೆ ಇದರಲ್ಲಿ? ಹ್ಯಾವಿಂಗ್ ಅನ್ನೋದು. ಹ್ಯಾವ್ ಅಂದ್ರೆ ಬಹುವಚನ, ಹ್ಯಾವಿಂಗ್ ಅಂದ್ರೆ ಬಹುವಚನ, ಹ್ಯಾಸ್ ಅನ್ನುವಂಥದ್ದು ಏಕವಚನ. ಹಾಗಾಗಿ ಹ್ಯಾಸ್. 2ನೇ ಸಬ್ಜೆಕ್ಟ್ ವಾಸಿಂ ಅನ್ನುವಂಥದ್ದು ಏಕವಚನದಲ್ಲಿದೆ. ಹಾಗಾಗಿ ವರ್ಬ್ ಕೂಡ ಏಕವಚನದಲ್ಲೇ ಇರಬೇಕು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಡು ನಾಟ್ ಹ್ಯಾವ್ ದ ರೈಟ್ ಯೂಸೇಜ್ ಆಫ್ ಟೆನ್ಸಸ್. ಸೊ ಟೆನ್ಸ್ ಅನ್ನ ಯಾವುದು ಸರಿಯಾಗಿ ಬಳಸ್ಕೊಂಡಿಲ್ಲ ಈ ಒಂದು ಪ್ರಶ್ನೆಯಲ್ಲಿ? ಯಾವ ವಾಕ್ಯಗಳು ಟೆನ್ಸ್ ಅನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ದೇ ಹ್ಯಾಡ್ ಬೀನ್ ಲಿವಿಂಗ್. ಅನ್ನುವಂಥದ್ದು ಟೆನ್ಸ್ ಗಳನ್ನ ಕಂಡುಹಿಡಿಯಿರಿ ನೋಡೋಣ. ಆಡ್ ಅಂತ ಇದೆ. ಹ್ಯಾಡ್ ಅಂತ ಇದ್ರೆ ಏನಪ್ಪಾ? ಪಾಸ್ಟ್. ಬೀನ್ ಅಂತ ಇದ್ರೆ ಏನಪ್ಪಾ? ಪರ್ಫೆಕ್ಟ್. ಲಿವಿಂಗ್ ಅಂತ ING ಫಾರ್ಮ್ ಇದೆ, ಕಂಟಿನ್ಯೂಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದು ಸರಿಯಾಗಿದೆ. ಆಪ್ಷನ್ ಎ ತಪ್ಪಿದೆ. ಆಪ್ಷನ್ ಎ ಅಲ್ಲಿ ಸರಿಯಾಗಿ ಬಳಕೆಯನ್ನ ಮಾಡಿದರೆ, ಇಲ್ಲಿ ಯಾವುದಕ್ಕೆ ಸರಿಯಾದ ಬಳಕೆಯನ್ನ ಮಾಡಿಲ್ಲ ಅಂತ, ಡು ನಾಟ್ ಹ್ಯಾವ್ ದಿ ರೈಟ್ ಯೂಸೇಜ್ ಅಂತ ಕೇಳಿದರೆ, ಸೊ ಯಾವುದಕ್ಕೆ ಸರಿಯಾಗಿ ಯೂಸೇಜ್ ಮಾಡಿಲ್ಲ ಅನ್ನುವಂಥದ್ದಕ್ಕೆ ಎ ಅನ್ನುವಂಥದ್ದು ಸರಿಯಾಗಲ್ಲ. ಹಾಗಾಗಿ ಆಪ್ಷನ್ 2 ತಪ್ಪು, ಆಪ್ಷನ್ 3 ತಪ್ಪು. ಹಾಗಾದ್ರೆ ಆಪ್ಷನ್ ಬಿ ತಪ್ಪು ಇರಲೇಬೇಕಾ? ಏನ್ ತಪ್ಪಿದೆ ಸರ್ ಆಪ್ಷನ್ ಬಿ ಅಲ್ಲಿ? ಆಪ್ಷನ್ ಬಿ ಅಲ್ಲಿ ಏನ್ ತಪ್ಪಿದೆ? ಆಪ್ಷನ್ ಬಿ ಅಲ್ಲಿ ಐ ಹ್ಯಾವ್ ವೆಂಟ್ ಅಂತ ಬರಲ್ಲ. ಹ್ಯಾವ್ ಅಂತ ಬಂದ್ರೆ ಪರ್ಫೆಕ್ಟ್ ಟೆನ್ಸ್ ಬರಬೇಕು. ಪರ್ಫೆಕ್ಟ್ ಟೆನ್ಸ್ ಅನ್ನ ಗಾನ್ ಅಂತೀವಿ. ಐ ಹ್ಯಾವ್ ಗಾನ್ ಥ್ರೂ ದ ರೈಟ್ ಅಪ್ಸ್ ಗೈಡ್ಲೈನ್. ಐ ಹ್ಯಾವ್ ಗಾನ್ ಥ್ರೂ, ವೆಂಟ್ ಥ್ರೂ ಅನ್ನುವಂಥದ್ದು ತಪ್ಪು. ಹಾಗಾಗಿ ಆಪ್ಷನ್ ಬಿ ತಪ್ಪು. ಸೊ ಇವಾಗ ಸಿ ಕರೆಕ್ಟಾ, ಡಿ ಕರೆಕ್ಟಾ ನೋಡಿ. ಐ ಹ್ಯಾಡ್ ಡನ್ ಮೈ ಎಕ್ಸರ್ಸೈಸ್ ವೆನ್ ಹರಿ ಕೇಮ್ ಟು ಸಿ ಮೀ, ಇದು ಸರಿಯಾದ ಬಳಕೆ ಆಗಿದೆ. ವೆನ್ ಐ ಸಾ ಹಿಮ್ ಈ ರೀಡ್ಸ್ ಅ ಬುಕ್. ಸರ್ ಸಾ ಅನ್ನುವಂಥದ್ದೇನು? ಪಾಸ್ಟ್ ಟೆನ್ಸು. ರೀಡ್ಸ್ ಅನ್ನುವಂಥದ್ದೇನು? ಪ್ರೆಸೆಂಟ್ ಟೆನ್ಸ್ ಆಗ್ಬಿಡ್ತು. ಸೊ ಇಲ್ಲಿ ಪಾಸ್ಟ್ ಟೆನ್ಸು, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇರಬಾರ್ದು. ಸೊ ವೆನ್ ಐ ಸಾ ಹಿಮ್ ಹಿ ವಾಸ್ ರೀಡಿಂಗ್ ಅ ಬುಕ್ ಅಂತ ಬರಬೇಕಿತ್ತು. ಪಾಸ್ಟ್ ಕಂಟಿನ್ಯೂಸ್ ಇರಬೇಕಿತ್ತು ಇಲ್ಲಿ. ನಾನು ಅವನ್ನ ನೋಡಿದಾಗ ಅವ್ನ ಬುಕ್ ಅನ್ನ ಓದ್ತಾ ಇದ್ದ. ಹಿ ವಾಸ್ ರೀಡಿಂಗ್ ದ ಬುಕ್, ಹಿ ವಾಸ್ ರೀಡಿಂಗ್ ಅ ಬುಕ್. ಸೊ ಹಾಗಾಗಿ ಆಪ್ಷನ್ ಡಿ ಕೂಡ 4ನೇ ವಾಕ್ಯ ಕೂಡ ತಪ್ಪಾಗಿ ಬಳಕೆಯನ್ನ ಮಾಡಿದ್ದಾರೆ. ಸೊ ಯಾವ 2 ವಾಕ್ಯಗಳು ತಪ್ಪಾಗಿ ಬಳಕೆ ಮಾಡಿದ್ದಾರೆ ಟೆನ್ಸ್ ಅನ್ನ? ಬಿ ಮತ್ತು ಡಿ. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ಟೆನ್ಸಸ್ ಮೇಲೆ 2ನೇ ಪ್ರಶ್ನೆ ಇದು. ಟೆನ್ಸಸ್ ಮೇಲೆ ಕೇಳಿರುವಂತಹ 2ನೇ ಪ್ರಶ್ನೆ. ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋಣ. ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್. ಕ್ವೆಶನ್ ಟ್ಯಾಗ್ ನ ಮೇಲೆ ಬಂದಿರುವಂತಹ ಪ್ರಶ್ನೆ. ಸೊ ಕ್ವೆಶನ್ ಟ್ಯಾಗ್ ಅಂದ್ರೆ ಏನು ಸರ್? ಕ್ವೆಶನ್ ಟ್ಯಾಗ್ ಅಂದ್ರೆ ಒಂದು ಪುಟ್ಟ ಕ್ವೆಶನ್. ಸೊ ನನ್ನ ವಾಕ್ಯವನ್ನ, ನನ್ನ ಸೆಂಟೆನ್ಸ್ ಅನ್ನ ಏನಾಗಿ ಪರಿವರ್ತಿಸುತ್ತೆ? ಕ್ವೆಶನ್ ಆಗಿ ಪರಿವರ್ತಿಸುತ್ತೆ.
ಪ್ರಶ್ನೆಯನ್ನಾಗಿ ಪರಿವರ್ತನೆ ಮಾಡುವಂತಹ ಆ ಒಂದು ಪುಟ್ಟ ಕ್ವೆಶನ್ ಅನ್ನ ನಾವು ಏನಂತ ಕರಿತೀವಿ? ಕ್ವೆಶನ್ ಟ್ಯಾಗ್ ಅಂತ ಕರಿತೀವಿ. ಸೊ ಕ್ವೆಶನ್ ಟ್ಯಾಗ್ಗೆ 2 ಮುಖ್ಯವಾದ ರೂಲ್ ಇದೆಪ್ಪ. ಯಾವ 2 ಮುಖ್ಯವಾದ ರೂಲು? ಒಂದು ವೇಳೆ ನನ್ನ ಸ್ಟೇಟ್ಮೆಂಟ್ ಏನಾಗಿದೆ? ಪಾಸಿಟಿವ್ ಇದೆ, ಕ್ವೆಶನ್ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್ ಅನ್ನುವಂಥದ್ದು ಪಾಸಿಟಿವ್ ಸ್ಟೇಟ್ಮೆಂಟು. ಚಿಲ್ಡ್ರನ್ನು ಇಷ್ಟಪಡ್ತಾರೆ. ಇಷ್ಟಪಡಲ್ಲ ಅಂದಿದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರ್ತಿತ್ತು. ಚಿಲ್ಡ್ರನ್ನು ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಇಷ್ಟಪಡಲ್ಲ. ಚಿಲ್ಡ್ರನ್ ಡೋಂಟ್ ಲೈಕ್ ಗೋಯಿಂಗ್ ಟು ಸ್ಕೂಲ್, ಅವಾಗ ಡೂ ದೇ ಬರ್ತಿತ್ತು. ಸೊ ಈಗ ಒಂದು ಆಪೋಸಿಟ್ ಮಾಡೋಣ ನೋಡಿ. ಚಿಲ್ಡ್ರನ್ ಡೋಂಟ್ ಲೈಕ್ ಅಂತ. ಚಿಲ್ಡ್ರನ್ ಡೋಂಟ್ ಲೈಕ್ ಅಂತೀವಲ್ವಾ? ಸೊ ಚಿಲ್ಡ್ರನ್ ಡೋಂಟ್ ಲೈಕ್ ಅನ್ನುವಂಥದ್ದು ನೆಗೆಟಿವ್ ಕ್ವೆಶನ್ ಟ್ಯಾಗು, ನೆಗೆಟಿವ್ ಸೆಂಟೆನ್ಸ್, ನೆಗೆಟಿವ್ ವಾಕ್ಯ. ಕ್ವೆಶನ್ ಟ್ಯಾಗ್ ಏನಾಗಬೇಕು? ಪಾಸಿಟಿವ್ ಆಗಬೇಕು. ಇಲ್ಲಿ ಡೋಂಟ್ ಇದೆ, ಪಾಸಿಟಿವ್ ಅಲ್ಲಿ ಡೂ ದೇ ಆಗುತ್ತೆ, ಹೌದಲ್ವಾ? ಡೂ ದೇ. ಇಲ್ಲಿ ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್ ಅನ್ನುವಂಥದ್ದು. ಸೊ ಲೈಕ್ ಅನ್ನುವಂಥದ್ದು ಇಷ್ಟಪಡ್ತಾರೆ ಅಂತ. ಸೊ ಚಿಲ್ಡ್ರನ್ ಅಂತಂದ್ರೆ ಬಹುವಚನ, ಚಿಲ್ಡ್ರನ್ ಅನ್ನುವಂಥದ್ದು ಬಹುವಚನ. ಸೊ ಚಿಲ್ಡ್ರನ್ಗಳು ಅಂದ್ರೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಅಂದಾಗ ಇಲ್ಲಿ ಬಹುವಚನದ ವಾಕ್ಯವನ್ನ ಬಳಸಬೇಕು. ಹಾಗಾಗಿ ಇಲ್ಲಿ ಡೋಂಟ್ ದೇ ಅನ್ನುವಂಥದ್ದು ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಡೋಂಟ್ ದೇ. ಮುಂದಿನ ಪ್ರಶ್ನೆ ಹೋಗೋಣ. 46ನೇ ಪ್ರಶ್ನೆ. ಈ ಸೀಮ್ಸ್ ಡ್ಯಾಶ್ ಹಿಸ್ ಸ್ಟೇ ಅಟ್ ಮಹಾಬಲೇಶ್ವರ್ ಟೆನ್ಸಸ್ ನಲ್ಲಿ ಕೇಳಿರುವಂತಹ 3ನೇ ಪ್ರಶ್ನೆ. ನೋಡಿ, ಒಂದೊಂದು FDA ಎಕ್ಸಾಮ್ಗಳಲ್ಲಿ ಟೆನ್ಸಸ್ ಮೇಲೆ ಜಾಸ್ತಿ ಕೇಳ್ತಾರೆ ಪ್ರಶ್ನೆಗಳನ್ನ. ಟೆನ್ಸಸ್ ಮೇಲೆ ಕೇಳ್ತಾ ಇದ್ದಾರೆ. ಈ ಸೀಮ್ಸ್ ಡ್ಯಾಶ್ ಇಸ್ ಸ್ಟೇ ಅಟ್ ಮಹಾಬಲೇಶ್ವರ್. ಟು ಬಿ ಎಂಜಾಯ್ಡ್ ಯಾಕೆ ಬರುತ್ತೆ? ಟು ಹ್ಯಾವ್ ಎಂಜಾಯ್. ಸರಿ, ಎಂಜಾಯ್ ಅನ್ನುವಂಥದ್ದೇನೋ? ಎಂಜಾಯ್ ಅನ್ನುವಂಥದ್ದು ಮೂಲ ಪದ, ಪ್ರೆಸೆಂಟ್ ಟೆನ್ಸು. ಹ್ಯಾವ್ ಅನ್ನುವಂಥದ್ದು ಟು ಹ್ಯಾವ್ ಎಂಜಾಯ್ಡ್ ಬರ್ಬೇಕಿಲ್ಲಿ. ಹ್ಯಾವ್ ನ ಜೊತೆಗೆ ವರ್ಬ್ 3 ಫಾರ್ಮ್ ಬರ್ಬೇಕು ಸರ್. ಎಂಜಾಯ್ ಅನ್ನುವಂಥದ್ದು ವರ್ಬ್ 1 ಫಾರ್ಮ್, ತಪ್ಪು. ಎಂಜಾಯ್ಡ್ ಅನ್ನುವಂಥದ್ದು ವರ್ಬ್ 3 ಫಾರ್ಮ್, ಬಿ ಅಂತ ಬರಬಾರ್ದು. ಟು ಬಿ ಎಂಜಾಯಿಂಗ್ ಅಂತ ಬರುತ್ತೆ, ಎಂಜಾಯ್ಡ್ ಬರಲ್ಲ. ಹಾಗಾಗಿ ಇದು ಕೂಡ ತಪ್ಪು. ಟು ಬಿ ಎಂಜಾಯ್ ಅನ್ನುವಂಥದ್ದು ಕೂಡ ಬರಲ್ಲ. ಟು ಹ್ಯಾವ್ ಎಂಜಾಯ್ಡ್ ಅಂತ ಬರುತ್ತೆ. ಸೊ ವರ್ಬ್ 3 ಫಾರ್ಮ್ ಅಲ್ಲಿ ಇರಬೇಕು. ಹ್ಯಾವ್ ಎಂಜಾಯ್ಡ್. ಹಿ ಸೀಮ್ಸ್ ಟು ಹ್ಯಾವ್ ಎಂಜಾಯ್ಡ್ ಇಸ್ ಸ್ಟೇ ಅಟ್ ಮಹಾಬಲೇಶ್ವರ್. ಯಾವ ಟೆನ್ಸ್ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಹಾಕಿ. ಹಿ ಸೀಮ್ಸ್ ಟು ಹ್ಯಾವ್ ಎಂಜಾಯ್ಡ್, ಇದು ಯಾವ ಟೆನ್ಸ್ಗೆ ಬರುತ್ತೆ ಅನ್ನುವಂಥದ್ದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಹ್ಯಾವ್ ಅನ್ನುವಂಥದ್ದು ಪ್ರೆಸೆಂಟ್, ಎಂಜಾಯ್ಡ್ ಅನ್ನುವಂಥದ್ದು ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಫಾರ್ಮ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂಥದ್ದು ಆಪ್ಷನ್ 3, ಟು ಹ್ಯಾವ್ ಎಂಜಾಯ್ಡ್ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ ಹೇಳೋಣ. ಸೆಲ್ಫಿಶ್ ಪೀಪಲ್ ಆರ್ ಮೋರ್ ಕನ್ಸರ್ನ್ಡ್ ವಿತ್ ದ ಲೋವ್ಸ್ ಅಂಡ್ ಫಿಶಸ್ ರಾದರ್ ದನ್ ದ ಸರ್ವಿಸ್. ಸೊ ಏನಂತ ಹೇಳ್ತಾ ಇದ್ದಾರೆ? ಸ್ವಾರ್ಥಿಗಳು ಯಾವುದರ ಮೇಲೆ ಜಾಸ್ತಿ ಆಸೆಯನ್ನ ಪಡ್ತಾರೆ? ನಗದಕ್ಕೆ ಇಷ್ಟಪಡ್ತಾರಾ? ಏನಕ್ಕೂ ಇಷ್ಟಪಡಲ್ವಾ? ತಪ್ಪು ಮಾಡಕ್ ಇಷ್ಟಪಡ್ತಾರಾ? ಯಾವುದು ಸೂಟ್ ಆಗ್ತಿಲ್ಲ. ನಗಕ್ಕೆ ಅನ್ನುವಂಥದ್ದು ಇದ್ರಲ್ಲಿ ಏನ್ ಬರಲ್ಲ, ಏನಕ್ಕೂ ಅನ್ನುವಂಥದ್ದು ಬರಲ್ಲ, ಯಾವುದಕ್ಕೂ ಆಲ್ಮೋಸ್ಟ್ ನಥಿಂಗ್. ಏನಕ್ಕೂ ಆಸೆ ಪಡಲ್ವಾ ಸ್ವಾರ್ಥಿಗಳು? ಎಲ್ಲದಕ್ಕೂ ಆಸೆ ಪಡ್ತಾರೆ. ಏನಕ್ಕೆ ಆಸೆ ಪಡ್ತಾರೆ? ನನಗ್ ಬೇಕು ಅಂತ ಆಸೆ ಪಡ್ತಾರೆ. ಏನ್ ಬೇಕು? ಮೆಟೀರಿಯಲ್ ಬೆನಿಫಿಟ್. ಸೊ ಮೆಟೀರಿಯಲ್ ಬೆನಿಫಿಟ್ ಅನ್ನ ಆಸೆ ಪಡ್ತಾ ಇದ್ದಾರೆ. ಹಾಗಾದ್ರೆ ಇಡಿಯಮ್ಸ್ ನ ಈ ಲೋವ್ಸ್ ಅಂಡ್ ಫಿಶಸ್ ನ ಅರ್ಥ ಏನಪ್ಪಾ ಅಂತಂದ್ರೆ, ಲೋವ್ಸ್ ಅಂಡ್ ಫಿಶಸ್ ಅಂದ್ರೆ ಮೆಟೀರಿಯಲ್ ಬೆನಿಫಿಟ್ ಅಂತ ಅರ್ಥ. ಇಟ್ ಮೀನ್ಸ್ ಮಟೀರಿಯಲ್ ಬೆನಿಫಿಟ್. ವೊಕ್ಯಾಬುಲರಿಯಲ್ಲಿ ಬಂದಿರುವಂತಹ 5ನೇ ಪ್ರಶ್ನೆ. ವೊಕ್ಯಾಬಲ್ಲಿ ಬಂದಿರುವಂತಹ 5ನೇ ಪ್ರಶ್ನೆ. ಲೋವ್ಸ್ ಅಂಡ್ ಫಿಶಸ್ ಅಂದ್ರೆ ಏನಪ್ಪಾ? ಲೋವ್ಸ್ ಅಂಡ್ ಫಿಶಸ್ ಅಂದ್ರೆ ಮೆಟೀರಿಯಲ್ ಬೆನಿಫಿಟ್ ಅಂದ್ರೆ ವಸ್ತುಗಳು. ನನ್ಗೆ ವಸ್ತುಗಳು ಬೇಕು, ಲಂಚ ತಗಂತೀನಿ, ನಾನು ದುಡ್ಡು ತಗಂತೀನಿ, ನಾನು ಸೆಲ್ಫಿಶ್ ಇದ್ದೀನಿ, ದುಡ್ಡು ತಗಂತೀನಿ, ಆಯ್ತಾ? ಸೊ ಸೆಲ್ಫಿಶ್ ಅಂತ ಅರ್ಥ. ಸೆಲ್ಫಿಶ್ಗೆ, ಲೋವ್ಸ್ ಅಂಡ್ ಫಿಶಸ್ಗೆ ಮೆಟೀರಿಯಲ್ ಬೆನಿಫಿಟ್ಗೆ ಇಷ್ಟಪಡೋರು ಅಂತ, ಆಯ್ತಾ? ಮಟೀರಿಯಲ್ ಬೆನಿಫಿಟ್ಸ್ಗಳನ್ನ, ಮಟೀರಿಯಲಿಸ್ಟಿಕ್ ನೇಚರ್ ಇರುವಂತದ್ದನ್ನ ಲೋವ್ಸ್ ಅಂಡ್ ಫಿಶಸ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. ರೀಅರೇಂಜ್ ದ ಫಾಲೋಯಿಂಗ್ ಪಾರ್ಟ್ಸ್ ವಿಚ್ ಆರ್ ಲೇಬಲ್ಡ್ ಆಸ್
which are labeled as A, B, C, and D to produce the correct sentence. The West came together. Asia is coming together. A ಮತ್ತು B ಮ್ಯಾಚ್ ಆಗಲ್ಲ. ಎ ಮತ್ತು ಬಿ ಮ್ಯಾಚ್ ಆಗಲ್ಲ. ಹಾಗಾದ್ರೆ ಯಾವ್ದು ಮ್ಯಾಚ್ ಆಗ್ಬೇಕು ಸರ್? ಏಷ್ಯಾ ಇಸ್ ಕಮಿಂಗ್ ಟುಗೆದರ್ ಇನ್ ಅ ಫಾರ್ಮ್ ವೆರಿ ಡಿಫ್ರೆಂಟ್ ಟು ದ ವೇ. ಅಂದ್ರೆ ಏಷ್ಯಾವನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಯಾರಿಗೆ? ವೆಸ್ಟ್ಗೆ. ಸೊ ಬಿ ಆದ್ಮೇಲೆ ಎ ಬರಬೇಕು. ಆಪ್ಷನ್ 3 ಸರಿಯಾದ ಉತ್ತರ. ಗೊತ್ತೇ ಆಗೋಯ್ತು ನೋಡಿ ಆನ್ಸರು, ಎರಡೇ ವಾಕ್ಯವನ್ನ ತಗೊಂಡಾಗ. ಸೊ ಏನ್ ಹೇಳ್ತಾ ಇದ್ದಾರೆ? ಏಷ್ಯಾ ಒಟ್ಟಾಗ್ತಿದ್ಯಂತೆ. ಸೊ ಏಷ್ಯಾ ಮುಂದೆ ಬರ್ತಿದೆ. ಯಾವ ರೀತಿ ಮುಂದೆ ಬರ್ತಾ ಇದೆ? ಒಟ್ಟಾಗಿ ಮುಂದೆ ಬರ್ತಿದೆ. ದೇ ಆರ್ ಕಮಿಂಗ್ ಟುಗೆದರ್. ಯಾವ ರೀತಿ? ಇನ್ ಅ ಫಾರ್ಮ್ ವೆರಿ ಡಿಫ್ರೆಂಟ್ ಟು ದ ವೇ. ಅಂದ್ರೆ ಬೇರೆ ತರ. ಯಾರಿಗಿಂತ ಬೇರೆ ತರ? ದ ವೇ ದ ವೆಸ್ಟ್ ಕೇಮ್ ಟುಗೆದರ್. ಓಕೆ, ದ ವೆಸ್ಟ್ ಕೇಮ್ ಟುಗೆದರ್ ಅನ್ನುವಂಥದ್ದು. ಸೊ ಫಸ್ಟ್ ಏನ್ ಬರಬೇಕು? ಬಿ ಬರಬೇಕು, ಆಮೇಲೆ ಎ ಬರಬೇಕು, ಬಿ ಎ ಆದ್ಮೇಲೆ ಡಿ ಬರುತ್ತೆ, ಆಮೇಲೆ ಸಿ ಬರುತ್ತೆ. ಸೊ ಜಂಬಲ್ಡ್ ಸೆಂಟೆನ್ಸ್. ಜಂಬಲ್ಡ್ ಸೆಂಟೆನ್ಸ್ ಮೇಲೂ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ ಇದರಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡಿ. ಯು ಆರ್ ರಿಕ್ವೈರ್ಡ್ ಟು ಅರೇಂಜ್ಡ್. ಸಿ ಜಂಬಲ್ಡ್ ಸೆಂಟೆನ್ಸಸ್ ಅಲ್ಲಿ ಎರಡನೇ ಪ್ರಶ್ನೆ. ಸೊ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದ್ರೆ, ಕೆ ಎ ಅವರು ಸ್ವಲ್ಪ SSC ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ನಾನು SSC ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ, SSC CPO ಅನ್ನ ಕ್ಲಿಯರ್ ಮಾಡಿದ್ದೀನಿ, ಹಾಗೆ SSC CGL ಅನ್ನ ಕೂಡ ಕ್ಲಿಯರ್ ಮಾಡಿದ್ದೀನಿ. ಸೊ SSC ಪ್ಯಾಟರ್ನ್ ಅನ್ನ ಸ್ವಲ್ಪ SSC CGL ಅನ್ನ ಕ್ಲಿಯರ್ ಮಾಡಿಲ್ಲ, ನಾನು ಫುಲ್ ಎಕ್ಸಾಮ್ ಅನ್ನ ಪಾಸ್ ಮಾಡಿಲ್ಲ, ಬಟ್ ವೇರಿಯಸ್ ಸ್ಟೇಜಸ್ ನ ಕ್ಲಿಯರ್ ಮಾಡಿದ್ದೀನಿ. ಆಯ್ತಾ? ಸೊ SSC ಅಲ್ಲಿ ಜಾಸ್ತಿ ಕೇಳ್ತಾರೆ ಜಂಬಲ್ಡ್ ಸೆಂಟೆನ್ಸಸ್ ಅನ್ನ. KA ದವರು ಅದನ್ನ ಆಗ್ತಾ ಇದ್ದಾರೆ. ಸೊ ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ಸ್ improve the breed of Indian horses. The efforts which are being made to are of importance too. ಸೊ ಏನ್ ಇಂಪಾರ್ಟೆಂಟ್ ಆಗ್ತಿದೆ ಇಲ್ಲಿ? ಸೊ ನಾನು ಏನ್ ಹೇಳ್ತಿದ್ದೆ? ಸಬ್ಜೆಕ್ಟ್ ಬರಬೇಕು ಅಂತ ಹೇಳಿದೆ. ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಇಂಪ್ರೂವ್ ದ ಬ್ರೀಡ್ ಆಫ್ ಇಂಡಿಯನ್ ಹಾರ್ಸಸ್. ದ ಎಫರ್ಟ್ಸ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು, ಇಲ್ಲಿ ದ ಎಫರ್ಟ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಸೊ ಏನಾಗ್ತಾ ಇದ್ದಾರೆ? ಎಫರ್ಟ್ಸ್ ಅನ್ನ ಆಗ್ತಾ ಇದ್ದಾರೆ. ಏನಕ್ಕೆ? ಯಾವುದರ ಮೇಲೆ ಎಫರ್ಟ್ಸ್ ಆಗ್ತಾ ಇದ್ದಾರೆ? ಮೇಡ್ ಟು ಇಂಪ್ರೂವ್ ದ ಬ್ರೀಡ್ ಆಫ್ ಇಂಡಿಯನ್ ಹಾರ್ಸಸ್. ಸೊ ಇಂಡಿಯಾದ ಹಾರ್ಸ್ಗಳ ಬ್ರೀಡ್ ಅನ್ನ ಇಂಪ್ರೂವ್ ಮಾಡ್ತಾ ಇರುವಂತದ್ದು, ಇಂಪ್ರೂವ್ ಮಾಡೋದಕ್ಕೆ ಆಗ್ತಾ ಇರುವಂತಹ ಪರಿಶ್ರಮಗಳು. ಸೊ ಮೊದಲನೇದಾಗಿ ಏನ್ ಬರಬೇಕು? ಆರ್ ಬರಬೇಕು, ಅದಾದ್ಮೇಲೆ ಕ್ಯೂ ಬರಬೇಕು. RQSP ಸರಿಯಾದ ಉತ್ತರ. ಆರ್ ಆಫ್ ಇಂಪಾರ್ಟೆನ್ಸ್ ಟು ಆರ್ ಬಂತು, ಕ್ಯೂ ಬಂತು, ಅದಾದ್ಮೇಲೆ ಎಸ್ ಬರುತ್ತೆ. ಆರ್ ಆಫ್ ಇಂಪಾರ್ಟೆನ್ಸ್ ಟು ಯಾರಿಗೆ ಇಂಪಾರ್ಟೆಂಟು? ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ಸ್ಗೆ. ಸೊ ತುಂಬಾ ಜನಗೆ, ನಮ್ಮ ಭಾರತದಲ್ಲಿ ಇರುವಂತಹ ತುಂಬಾ ಜನ ರೈತರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎನ್ನುವಂಥದ್ದು ಈ ಒಂದು ಜಂಬಲ್ಡ್ ಸೆಂಟೆನ್ಸಸ್ ಅನ್ನ ಅರ್ಥ. ಸೊ ಇನ್ನೊಂದು ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ನಿನ್ನೆ ತಾನೇ ಹೇಳ್ಕೊಟ್ಟಿದ್ದೆ ಇದನ್ನ, ಸೊಪೋರಿಫಿಕ್ ಎಫೆಕ್ಟ್. ಸೊಪೋರಿಫಿಕ್ ಅಂತ ಅಂದ್ರೇನು? ಸ್ಲೀಪ್ ಇಂಡ್ಯೂಸಿಂಗ್ ಅಂತ. ಸೊ ನಿದ್ದೆಯನ್ನ ತರಿಸುವಂತದ್ದಕ್ಕೆ ಸೊಪೋರಿಫಿಕ್ ಅಂತಾರೆ. ಸ್ಲೀಪ್ ಇಂಡ್ಯೂಸಿಂಗ್ ಹೇಳ್ಕೊಟ್ಟಿದೆ ಅಲ್ವಾ? ಸ್ಲೀಪ್ ಇಂಡ್ಯೂಸಿಂಗ್, ಸೊಪೋರಿಫಿಕ್ ಎಫೆಕ್ಟ್, ನಿದ್ದೆ ತರಿಸುವಂತದ್ದು. ಸೊಪೋರಿಫಿಕ್ ಅಂದ್ರೆ ನಿದ್ದೆ ತರಿಸುವಂತದ್ದು, ನಿದ್ದೆಯಿಂದ ಎದೊಳುವಂಥದ್ದು. ಸೊಪೋರಿಫಿಕ್ಗೆ ಆಪೋಸಿಟ್ ವರ್ಡ್. ವೊಕ್ಯಾಬ್ಯುಲರಿ ಪ್ರಶ್ನೆಗಳು. ವೊಕ್ಯಾಬ್ಯುಲರಿಯಲ್ಲಿ 6 ಪ್ರಶ್ನೆಗಳು ಬಂದಿದ್ದಾವೆ ನೋಡಿ, ಇದೆ ಮೇಲ್ಗಡೆ. ಅದು ಬರೀ 15 ಪ್ರಶ್ನೆ ಅಲ್ಲ, 6 ಪ್ರಶ್ನೆ ವೊಕ್ಯಾಬ್ಯುಲರಿಲಿ. ಸೊ ಸೊಪೋರಿಫಿಕ್ಗೆ ಆಪೋಸಿಟ್ ವರ್ಡು ಇನ್ವಿಗೋರೇಟಿಂಗ್, ಎನರ್ಜೈಸಿಂಗ್ ಅನ್ನುವಂಥದ್ದು. ಇನ್ವಿಗೋರೇಟಿಂಗ್, ಎನರ್ಜೈಸಿಂಗ್ ಅನ್ನುವಂಥದ್ದು ಆಪೋಸಿಟ್ ವರ್ಡು. ಸೊಪೋರಿಫಿಕ್ ಅಂದ್ರೆ ನಿದ್ದೆ ತರಿಸೋದು. ಸ್ಲೀಪ್ ಇಂಡ್ಯೂಸಿಂಗ್, ಸೂದಿಂಗ್ ಅನ್ನುವಂಥದ್ದು ಸಮಾನಾರ್ಥಕ ಪದ. ಕ್ವಿಕ್ ಅಂದ್ರೆ ಏನು? ಬೇಗ ಮಾಡೋದು ಅಂತ. ಇರಿಟೇಟಿಂಗ್ ಅಂದ್ರೆ ಸುಮ್ಮನೆ ಇರಿಟೇಟ್ ಮಾಡಬೇಡ, ಸುಮ್ಮನೆ ನನ್ನ ಇರಿಟೇಟ್ ಮಾಡಬೇಡ ಅನ್ನುವಂಥದ್ದು ಇರಿಟೇಟಿಂಗ್. ಇದು ಕೂಡ ಆಗಲ್ಲ. ಸೊಪೋರಿಫಿಕ್ ಅಂದ್ರೆ ಸ್ಲೀಪ್ ಇಂಡ್ಯೂಸಿಂಗ್, ನಿದ್ದೆಯನ್ನ ತರಿಸುವಂಥದ್ದು ಅಂತ ಅರ್ಥ. ಆಯ್ತಾ? ಸೊ ನೆಕ್ಸ್ಟ್ ಆರ್ಟಿಕಲ್ಸ್ ಅಲ್ಲೆಲ್ಲ ಕೇಳಿದರೆ ಮುಂದೆ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಹಾಗೆ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಯಾರಿಗೆಲ್ಲ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಬೇಕಾಗಿರುತ್ತೆ
ಅವರು ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕೇವಲ 149 ರುಪೀಸ್ಗೆ ಲಭ್ಯವಾಗಿರುತ್ತೆ ನಿಮಗೆ ಇಂಡಿಪೆಂಡೆನ್ಸ್ ಡೇವರೆಗೂ, August 15th ವರೆಗೂ. ಹಾಗೆ ಲ್ಯಾಂಡ್ ಸರ್ವೇಯರ್ ಕೋರ್ಸ್ ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿಯನ್ನ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಟೇಟ್ ಕ್ರಾಫ್ಟ್ IAS ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು BGS 300 ಅನ್ನುವಂತಹ ಕೂಪನ್ ಕೋಡನ್ನು ಹಾಕಿದ್ರೆ ನಿಮಗೆ 300 ರೂಪಾಯಿ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗುವಂಥದ್ದು. ಓಕೆ, ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಆ್ಯಪಿನ ಲಿಂಕ್ ಮತ್ತು ಕೋಡನ್ನು ಹಾಕಿರ್ತೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಲ್ಯಾಂಡ್ ಸರ್ವೇಯಿಂಗ್ ಕೋರ್ಸ್, ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಈ ಒಂದು ಕೋರ್ಸ್ನಲ್ಲಿ ನಾನೇ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.